ಯಕ್ಷಗಾನದ ಚೌಕಿಯನ್ನು ಬಹಳ ಸಮರ್ಥವಾಗಿ ಬಳಸಿಕೊಂಡ್ರೆ ಒಬ್ಬ ಯುವ ಕಲಾವಿದ ಎಲ್ಲ ರೀತಿಯ ಅನುಭವವನ್ನು ತೆಗೆದುಕೊಳ್ಳುವಂಥ ಅವಕಾಶ ಇರ್ತದೆ. ಚೌಕಿಯಲ್ಲಿ ಪ್ರಬುದ್ಧ ಕಲಾವಿದರಿರ್ತಾರೆ, ಹಿರಿಯ ಕಲಾವಿದರಿರ್ತಾರೆ. ಈ ಒಂದು ಕರೆಯನ್ನು ಉತ್ತರಿಸಿ ಮುಂದುವರಿಯೋಣ. ಹಲೋ, ನಮಸ್ಕಾರ. ನಮಸ್ಕಾರ. ಕಣಿಮಣಿಯವರಿಗೂ ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತೀರಿ ತಾವು? ನರಸಿಂಹಮಯ್ಯ ಅಂತ ಮಂಗಳೂರಿಂದ. ಅವರಿಗೆ ಗೊತ್ತುಂಟು. ನಿಮ್ಮ ಬಲ್ಲಿರೇನ ಕಾರ್ಯಕ್ರಮ ಬಾರಿ ಒಳ್ಳೆದಾಗಿದೆ. ಧನ್ಯವಾದಗಳು. ಮತ್ತೆ ನೀವು ಒಳ್ಳೊಳ್ಳೆ ಕಲಾವಿದರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀರಾ, ಬಹಳ ಸಂತೋಷ. ಪ್ರಾರಂಭದಿಂದ ನೋಡ್ತಾ ಇದ್ದೀರಾ? ಪ್ರಾರಂಭದಿಂದಲೇ ನೋಡ್ತಾ ಇದ್ದೀರಾ? ಬಲ್ಲಿವರೇನ ಕಾರ್ಯಕ್ರಮ ನೀವು ಫಸ್ಟ್ ಇಂದ ನಾನು ನೋಡ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು. ಈಗ 4ನೇ ಕಾರ್ಯಕ್ರಮ ಅಲ್ಲ? ಸರಿ 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 ಸರಿ, ನಾನು ನೋಡ್ತಾ ಇದ್ದೇನೆ ಎಲ್ಲ. ಸರಿ ಸರಿ, ಒಳ್ಳೆದಾಗಿದೆ. ಸೀತಾರಾಮ್ ಕಟೀಲು, ಧಾರೇಶ್ವರ, ಸಿದ್ದಗಡ್ಡೆ ಚನ್ನಪ್ಪ ಶೆಟ್ಟಿ, ಮತ್ತೆ ಈ ಸಲ ಒಳ್ಳೆ ಕಣಿಮಣಿ, ಒಳ್ಳೊಳ್ಳೆ ಕಲಾವಿದರನ್ನೆಲ್ಲ ಹಾಕ್ತಾ ಇದ್ದೀರಾ. ಹೇಳಿ, ಕಣಿಮಣಿಯವರೊಟ್ಟಿಗೆ ಮಾತಾಡಿ. ಕಣಿಮಣಿಯವರ ಹತ್ರ ಅವರ ನೃತ್ಯ ನಿಜವಾಗ್ಲೂ ಯಕ್ಷಗಾನಕ್ಕೆ ಒಂದು ಭಯಂಕರ ಒಂದು ಸೊಗಸನ್ನು ಕೊಡ್ತಾ ಇದ್ದಾರೆ. ಆದ್ರೆ ಭಾರಿ ಒಂದು ಬೇಜಾರು ಸಂಗತಿ ಅಂದ್ರೆ ಯಾವ ಮೇಳದಲ್ಲೂ ಸಹ ಅವರು ಇಲ್ಲ. ಅವರು ಖಾಲಿ ಹವ್ಯಾಸ ಕಲಾವಿದರಾಗಿ ಇರ್ತಾರೆ. ನಾನು ಅವರಿಗೆ ಎಷ್ಟೊತ್ತಲ್ಲ ಹೇಳಿದ್ದೇನೆ, ಯಾವ್ದಾದ್ರು ಮೇಳಕ್ಕೆ ಸೇರಿದರೆ ಒಳ್ಳೇದು ಅಂತ. ಹವ್ಯಾಸ ಕಲಾವಿದರಾಗಿ ಮುಂದುವರಿಸುವ ಮಾತ್ರ ಒಂದು ಬೇಸರ. ಮಯ್ಯರೇ, ತಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ನಾವು ಅವರನ್ನ ಮೇಳದ ಕಲಾವಿದರು ಆಗಿ ಕೂಡ ನೋಡ್ಲಿಕ್ಕಿದ್ದೇವೆ. ಈ ವರ್ಷ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಅಂತ ನಿರ್ಧರಿಸಿದ್ದಾರೆ ಅವರು. ಆದರೂ ತಿಂಗಳಿಗೆ ಒಂದು 10-20 ಆಟಗಳಲ್ಲಿ ಭಾಗವಹಿಸ್ತಾರೆ. ಹಾಗೆ ಚೌಕಿಯ ಉಪಯೋಗದ ಬಗ್ಗೆ ನಾವು ಮಾತಾಡ್ತೀವಿ. ಹಾಗೆ ನಾವು ಚೌಕಿಯಲ್ಲಿ ನಿದ್ರೆ ಮಾಡುವುದು ಒಂದು ಪುರುಸೊತ್ತಿದ್ದಾಗ ಆಯ್ತು. ಸರಿ, ಉಳಿದ ಸಮಯದಲ್ಲಿ ಆದಷ್ಟು ಹಿರಿಯ ಕಲಾವಿದರೊಂದಿಗೆ ಈ ವಿಷಯಗಳ ಕುರಿತು ಮಾತನಾಡುವುದರಿಂದ ತುಂಬಾ ಲಾಭಗಳು ಇದ್ದಾವೆ ನಮಗೆ. ಚೆನ್ನಪ್ಪ ಶೆಟ್ಟರ್ ಅಂತವರು ಹತ್ರ ಕುಳಿತುಕೊಂಡಾದಾಗ ನಾವು ತುಂಬಾ ವಿಷಯದ ಬಗ್ಗೆ ಮಾತಾಡ್ತೇವೆ. ನನಗೆ ನಿದ್ರೆ ಬರುವುದು ಕಷ್ಟ. ಅವರು ಶಿಸ್ತಾಗಿ ಹಗಲಿನಲ್ಲಿ ನಿದ್ರೆ ಮುಗಿಸಿ ರಾತ್ರಿ ಸ್ವಲ್ಪ ನಿದ್ರೆ ಬಿಡುವರೆ ನಾವು ಕುಳಿತು ತುಂಬಾ ವಿಷಯಗಳ ಬಗ್ಗೆ ಮಾತಾಡ್ತಿದ್ವಿ. ಹಾಗೆ ನನ್ನ ಹತ್ರ ಒಂದು ದಿವಸ ದಿಢೀರ್ ಅಂತ ಒಂದು ಪ್ರಶ್ನೆ ಕೇಳಿಬಿಟ್ರು. ನನಗೆ ಒಂದ್ಸಲ ದಸಕ್ ಅಂತ ಹೆದರಿಕೆ ಆಯ್ತು. ಚೌಕಿಯಲ್ಲಿ ಈ ಗಮ್ಮತ್ತಿಗೆ ಕಣ್ಣಿ ಮನೆಯವರೇ ಸತ್ತ ಮೇಲೆ ಯಮಲೋಕಕ್ಕೆ ಹೋಗುವುದು ದೇಹವೋ ಆತ್ಮವೋ ಕೇಳಿದ್ರು. ಆತ್ಮ ಅಂತ ಹೇಳಿದೆ. ಆತ್ಮಕ್ಕೆ ಸಾವು ನೋವು ಇಲ್ಲ, ಯಮ ಕೊಡುವುದು ಶಿಕ್ಷೆ ಯಾರಿಗೆ ಅಂತ ಕೇಳಿದ್ರು. ನಾನು ಸ್ವಲ್ಪ ಗ್ಯಾಪ್ ಬಿಟ್ಟೆ, ಯಾಕೆಂದ್ರೆ ನಮ್ಮಂತವರಿಗೆಲ್ಲ ನಿಲುಕುವ ಅಧ್ಯಯನಶೀಲ ಕಲಾವಿದ ಅವರು ಕಳೆದ ವಾರ ಬಂದಿದ್ರು. ಹೌದು, ಅಲ್ಲ ನನಗೆ ತುಂಬಾ ಕಠಿಣ ಆಯ್ತು. ಹಾಗಂತ ಏನೋ ಒಂದು ಫ್ಲಾಶ್ ಆಯ್ತು, ಮಾತ್ರ ತಕ್ಷಣ ಒಂದು ಫ್ಲಾಶ್ ಆಯ್ತು. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಬಿಡ್ಲಿಲ್ಲ. ಮತ್ತದ್ರ ಉತ್ತರ ನಿಮಗೇನು ಆಗಿದೆ ಹೇಳಿ, ನೀವು ಹೇಳಿ ಅಂತಲೇ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ನನ್ನ ಕಲ್ಪನೆ ಹೀಗೆ, ಆತ್ಮಕ್ಕೆ ಶಿಕ್ಷೆ ಅವನು ಕೊಡ್ತಾನೆ, ಮರು ಜನ್ಮವೇ ಒಂದನೇ ಶಿಕ್ಷೆ. ಆಮೇಲೆ ಈ ಆಕ್ಸಿಡೆಂಟ್ ಆಗಿ ಸಾಯೋದು, ಬೆಂಕಿ ಹಾಕೊಂಡು ಸಾಯೋದು, ವಿಷ ತಗೊಂಡು ಸಾಯೋದು, ಹಾವು ಕಚ್ಚಿ ಸಾಯೋದು ಎಲ್ಲ ಅದು ಮತ್ತು ಜೀವನದ ಕೋಟಳೆಗಳು ಉಳಿದ ದೇಶದಲ್ಲಿ ಇರುವಂತದ್ದು ಅಂತ. ಆದ್ರೆ ಅದು ಸತ್ಯಕ್ಕೆ ಹತ್ರ ಅನ್ನೋದನ್ನು ಅವ್ರು ಒಪ್ಪಿಕೊಂಡಿದ್ದಾರೆ. ನನಗೆ ನೆನಪುಂಟು ಖಂಡಿತ. ಸರಿ ಸರಿ ಸರಿ. ಆಮೇಲೆ ಹಾಗೆ ಈಗ ಲವಕುಶದ ಒಂದು ಕ್ಲಿಪ್ಪಿಂಗ್ಸ್ ನಮ್ಮ ಹತ್ರ ಇದೆ. ನೋಡಿರೋ ಕಾಲ್ ತುಳಿತದಲ್ಲಿ ಅಂತ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ತಮ್ಮ ಲವಕುಶ ಪ್ರಸಂಗದ ಬಗ್ಗೆ ಆವಾಗ ಒಬ್ಬರು ಅಭಿಮಾನಿ ಪ್ರಶ್ನೆಯನ್ನು ಕೇಳಿದರು. ಈಗ ಲವಕುಶ ಪ್ರಸಂಗದ ನೋಡಿರೋ ಕಾಲ್ ತುಳಿತದಲ್ಲಿ ಎನ್ನುವಂಥ ಒಂದು ಪದ್ಯ.
ನೋಡ ನಾನೇ ಮಾಡ್ತೀನಿ ಇಷ್ಟು ನೋಡಿರೋ ಕಾಲ್ದುಳಿದದಲ್ಲಿ 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 ನೋಡಿರೋ ಕಾಲ್ದುಳಿದದಲ್ಲಿ 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 ಏನು ಪ್ರಾಚಾರ್ಯ ಹಂಗೇನಾದ್ರು ಮಾಡೋದು ನೋಡಿರೋ ಕಾಲ್ದುಳಿದದಲ್ಲಿ ಕಾಲ್ದುಳಿದದಲ್ಲಿ ನೋಡಿದಿ ಗೆಳಿದುದಿಯ ಕುಣಿತದಲ್ಲಿ ನೋಡಿದಿ ಗೆಳಿದುದಿಯ ನಿಜವಾಗಿ ವ್ಯತ್ಯಾಸ ಆದದ್ದು ನೀರು ಗೊಬ್ಬರದ ವ್ಯವಸ್ಥೆಯಿಂದ ಅಲ್ಲ ಅಥವಾ ನಮ್ಮ ನಿರ್ಲಕ್ಷ್ಯದಿಂದ ಅಲ್ಲವೂ ಅಲ್ಲ. ಓಲಿ ದೂರದಲ್ಲಿ ನೋಡಿದ್ರ ನೋಡ ತನ್ನ ಕಾಲು ತುಳಿತದಿಂದಲಾಗಿ ಯಾವುದೇ ಪುಣ್ಯಾತ್ಮ ಏನು ಇದು ಯಾವ ಜಾತಿ ಪ್ರಾಣಿಯು ಅದು ಪ್ರಾಣಿ ಜಾತಿ ಪ್ರಾಣಿಯೇ. ಹೌದಾ ಹೌದಾ ತನ್ನ ಕಾಲು ತುಳಿತದಿಂದಲಾಗಿ ಗಿಡ ಮರಗಳನ್ನ ಲೆಕ್ಕಿಸದೆ ತುಳಿದು ತುಳಿದು ಹಾಳು ಮಾಡ್ತಾ ಇದೆ. ಅದು ಕುದುರೆ. ಕುದುರೆಯ ಹೌದು. ಕುದುರೆ ಅಲ್ವೇ ಅಲ್ಲ. ಕುದುರೆ ಕೂಗುದು ಹೇಗೆ ಅಂತ ನಂಗೆ ಗೊತ್ತಿಲ್ವಾ? ಹೇಗೆ ಅಂತ? ಹಾಕುವುದು ಕುದುರೆ ಅದು. ಮತ್ತೆ ಹಾಕುವುದು ಕತ್ತೆ ಬಿತ್ರ. ನೀ ಸರಿ ಯಕ್ಷಗಾನ ಕಲಾಭಿಮಾನಿಗಳ ನಿರಂತರವಾದ ಕರೆ ನಮಗೆ ಬರ್ತಾ ಇದೆ. ಆದರೆ ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮವನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಗಿಸಲಿಕ್ಕಿದ್ದೇವೆ. ತಾವು ಕರೆ ಮಾಡಿ ತಮಗೆ ಲೈನ್ ಸಿಕ್ಕದಿದ್ದರೆ ನಾವು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುವುದಲ್ಲದೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಕಣ್ಣಿಮನೆಯವರೊಟ್ಟಿಗೆ 1.5 ಗಂಟೆಯಷ್ಟು ಹೊತ್ತು ನಾವು ನಿರಂತರವಾದ ಸಂಭಾಷಣೆಯಲ್ಲಿ ತಾವು ಭಾಗವಹಿಸಿದಿರಿ. ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾವು ಈ ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಇನ್ನೊಂದು ಕ್ಲಿಪ್ಪಿಂಗ್ ಇದೆ ನಮ್ಮ ಹತ್ರ. ಕೃಷ್ಣಗಾರುಡಿ ಪ್ರಸಂಗದ ಕಣ್ಣಿಮನೆಯವರು ಅರ್ಜುನನಾಗಿ ಅನೀತರೊಳ ಅರ್ಜುನ ಎನ್ನುವಂಥ ಪದ್ಯದ ಅಭಿನಯವನ್ನು ತಾವು ನೋಡಲಿಕ್ಕಿದ್ದೀರಿ. ನಮಗೆ ಈ ಸ್ಥಾನ ಕೊಟ್ಟರೆ ಸಹಿಸುವುದಕ್ಕೆ ಸಾಧ್ಯವೇನೋ ಅರ್ಜುನ? ಖಂಡಿತ ಸಾಧ್ಯ. ಅಣ್ಣ ಅಂತ ಹೆಮ್ಮೆಯಿಂದ ಆಡಿಕೊಳ್ತಾ ಇದ್ದವರು ನಾವು. ಹೌದಪ್ಪ. ಇವತ್ತು ಅಣ್ಣ ಅಂತ ಹೇಳಿಕೆ ರಾಜಕೀಯ ಆಗ್ತಾ ಉಂಟು. ಯಾಕೋ ತಮ್ಮಂದಿರನ್ನು ಹೇಗೆ ನೋಡಿಕೊಳ್ಳಬೇಕು, ಅವರಲ್ಲಿ ಹೇಗೆ ಆಡಬೇಕು ಹಾಗೆ ಆಡಲಿಲ್ಲ. ಆದ್ದರಿಂದ ತಿಥಿ ಸತ್ಕಾರವ ನನಗೆ. ಹೌದು, ಇಲ್ಲಿಯ ತನಕ ಅಣ್ಣ ಅಣ್ಣ ಅಂತ ತಲೆಯಲ್ಲಿ ಹೊತ್ತುಕೊಂಡು ನೀನು ಹೇಳಿದ್ದನ್ನೆಲ್ಲ ಹೇಳಿದ ಹಾಗೆ ಮಾಡಿ ತೋರಿಸಿ ನಮ್ಮ ಜೀವ ಸವೆಸಿದ್ದೇವೆ ನೋಡು. ನಮ್ಮದ್ರಲ್ಲಿ ನಾವು ಹೊಡ್ಕೊಳ್ಬೇಕು. ಅದಕ್ಕೆ ಅಲ್ಲದೆ ಇದ್ರೆ ಏನು ಅಂದು ಯುದ್ಧದ ಸಂದರ್ಭದಲ್ಲಿ ಇಚ್ಛಾಮರಣಿಗಳು ಅಂತ ಎಣಿಸ್ಲಿಲ್ಲ. ಅಣ್ಣನಿಗಾಗಿ ನಾನೇ ಯುದ್ಧಕ್ಕೆ ಮಾಡ್ತೇನೆ. ಭೀಷ್ಮಾಚಾರ್ಯರ ಎದುರಿನಲ್ಲಿ ಯುದ್ಧ ಮಾಡುವುದು ಒಂದು ಹುಡುಗಾಟಿಕೆಯ? ಆದ್ರೂ ಯಾವ ನೆಲೆಯಲ್ಲಿ ಮಾಡಿದೆ? ಏನು ಆಗಲಿ ಅಣ್ಣನಿಗಾಗಿ ಎಷ್ಟೆಷ್ಟೆಲ್ಲ ತ್ಯಾಗ ಮಾಡಿದ್ದೇನೆ. ಅಂತಹದ್ರಲ್ಲಿ ನಮ್ಮ ಯಾವ ಲೆಕ್ಕವನ್ನು ಎಣಿಸದೆ ಒಟ್ಟು ಯಾವುದೋ ಒಂದು ಸಾಮಾನ್ಯರನ್ನು ನೇಮಿಸುವಂತಹ ಈ ಕಾರ್ಯಕ್ಕೆ ನಮ್ಮ ಏನೋ ಹೊರೆಯ ಮಾತಿಂದ ಆ ಕೃಷ್ಣನ ಮಾತು. ಕೃಷ್ಣ ಉಂಡ. ಯಾರು ಕೃಷ್ಣ? ಎಷ್ಟು ಹೊಡೆದಾಟ ಮಾಡಿದ್ದಾನೆ ಅವನು? ಏನ್ ಮಾಡಿದ್ದಾನೆ ಅವನು? ಅಗತ್ಯ ಉಂಟಾ ಅವನು ಹೇಳಿದ ಕೇಳುವುದು? ಅರ್ಜುನ, ಏನ್ ನಿಮ್ಗೆ ಸ್ವಂತ ಆಲೋಚನೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ವಾ? ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟಿದ್ದಿ.
ಆದ್ರಿಂದ ಹೇಗೆಲ್ಲ ಮಾತಾಡಬೇಕು ಅಂತ ನಿನಗೆ ತೋರುತ್ತದೆ. ಅರ್ಜುನ ಕೃಷ್ಣನನ್ನು ಆಕ್ಷೇಪ ಮಾಡ್ತಾನೆ ಅಂತ ಈ ಲೋಕದಲ್ಲಿ ಯಾರೂ ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ನನ್ನ ತಮ್ಮಂದಿರು ನನಗೆ ವಿರೋಧ ಮಾತಾಡ್ತಾರೆ, ಇದನ್ನು ನನಗೆ ಗ್ರಹಿಸುವುದಕ್ಕೂ ಕಷ್ಟ ಆಗಿದೆ. ಈ ಕಾರ್ಯಕ್ರಮ ಮುಗಿಯುವ ಸಮಯ ಆಯಿತು. ಹಲವಷ್ಟು ಜನ ಕರೆ ಮಾಡಿ ಸೋತಿರ್ಬೋದು. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳಿಗೆ ನಮ್ಮ ಸ್ವಾಗತ ಇದೆ. ತಾವು ಪತ್ರವನ್ನು ಕೂಡ ಬರೆಯಬಹುದು. ಈ ವಿಳಾಸಕ್ಕೆ ಬರೀಬೋದು ತಾವು. ಬಲ್ಲಿರೇನಯ್ಯ, V4 ಮೀಡಿಯಾ, 4th ಫ್ಲೋರ್, ಕ್ಲಾಸಿಕ್ ಆರ್ಕೇಡ್, ಮಂಗಳೂರು. ಪುನಃ ಹೇಳ್ತಾ ಇದ್ದೇನೆ, ಬಲ್ಲಿರೇನಯ್ಯ, V4 ಮೀಡಿಯಾ, 4th ಫ್ಲೋರ್, ಕ್ಲಾಸಿಕ್ ಆರ್ಕೇಡ್, ಮಂಗಳೂರು. ಇಲ್ಲಿಗೆ ತಮ್ಮ ಅಭಿಪ್ರಾಯವನ್ನು ಬರಹದ ಮೂಲಕ ಕೂಡ ತಿಳಿಸಬಹುದು. ನಾವು ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಉತ್ತರಿಸ್ತೇವೆ. ಪ್ರತಿ ವಾರ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದ ಮುದ್ರಿತ ಆವೃತ್ತಿ ಮಂಗಳವಾರ ಬೆಳಗ್ಗೆ 10:30 ಹಾಗೂ ಮುಂದಿನ ಗುರುವಾರ ರಾತ್ರಿ 10 ಗಂಟೆಗೆ ಪುನಃ ಪ್ರಸಾರ ಆಗಲಿಕ್ಕಿದೆ. ನಾವು ಮುಗಿಸುವ ಮುನ್ನ ಸಮಾಪನದ ಮಾತುಗಳಿಗಾಗಿ ಕಣ್ಣಿಮನೆ ಗಣಪತಿ ಭಟ್ ಅವರು. ಇದು ಒಳ್ಳೆಯ ಕಾರ್ಯಕ್ರಮ. ಬಹುಶಃ ಯಕ್ಷಗಾನ ಕಲಾವಿದರಿಗೆ ಇಂಥ ಒಂದು ಒಳ್ಳೆಯ ವೇದಿಕೆ, ಮಾಧ್ಯಮ ಅನುಕೂಲ ಮಾಡಿಕೊಟ್ಟ ಇದು ಕಡಿಮೆ, ಭಾಳ ಕಡಿಮೆ. ಎಲ್ಲೋ ಅಲ್ಪ ಸ್ವಲ್ಪ ಯಾವುದೋ ರಾಜಕೀಯದ ಒತ್ತಡದಿಂದ ಏನೋ ಆಗಿರಬಹುದು ಬಿಟ್ಟರೆ, ಇಷ್ಟು ಸ್ವಾತಂತ್ರ್ಯವತ್ತಾಗಿ ಕೊಟ್ಟಂತಹ ಸಂತೋಷದ ಕಾರ್ಯಕ್ರಮ ಇದು. ಇದರಿಂದ ಕೆಲವು ಕಲಾವಿದರು ವೇಷ ನೋಡಿರ್ತಾರೆ, ಮುಖ ನೋಡಿರುವುದಿಲ್ಲ. ಅಂಥವರಿಗೊಂದು ಮುಖ ತೋರಿಸಿದ ಹಾಗೆ, ಕಲಾವಿದರಿಗೂ ತಮ್ಮನ್ನು ತಾವು ಕಾಣಿಸಿಕೊಂಡ ಹಾಗೆ, ಜೊತೆಯಲ್ಲಿ ಕೆಲವು ವಿಚಾರ ವಿನಿಮಯ, ಇದು ಒಳ್ಳೆಯ ವ್ಯವಸ್ಥೆ. ಇದನ್ನು ನಿರ್ದೇಶಿಸಿದಂಥ ಅಜಿತ್ ಕುಮಾರ್ ಹೆಗಡೆಯವರು ಹಾಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ V4 ಮೀಡಿಯಾ ಮಾಧ್ಯಮದವರಿಗೆ ಹಾಗೂ ವೀಕ್ಷಿಸಿದಂಥ ಪ್ರೇಕ್ಷಕರಿಗೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಕೃತಜ್ಞತೆಗಳು. ಜೊತೆಯಲ್ಲಿ ಇಂತಹ ಮಾಧ್ಯಮದಲ್ಲಿ ಭಾಗವಹಿಸಿ ಅಭ್ಯಾಸ ಇಲ್ಲದೇ ಇದ್ದದ್ರಿಂದ ಸರಿ ಎನ್ನುವುದಕ್ಕಿಂತಲೂ ತಪ್ಪೇ ಹೆಚ್ಚು ಬಂದಿರಬಹುದು. ಅದನ್ನು ಬಿಟ್ಟು ಮನ್ನಿಸಿ ಒಳ್ಳೆಯದನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಕೇಳುತ್ತೆ. ದೂರದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಿಂದ ನಿನ್ನೆ ರಾತ್ರಿ ಆಟ ಇದ್ದರೂ ಕೂಡ ಆ ಬಳಲಿಕೆಯನ್ನು ಮರೆತು ಇಲ್ಲಿಯವರೆಗೆ ಬಂದು ನಮ್ಮೊಂದಿಗೆ ಈ ನೇರ ಮಾತುಕತೆಯಲ್ಲಿ ಪಾಲ್ಗೊಂಡು ನಮ್ಮ ಎಲ್ಲ ವೀಕ್ಷಕರನ್ನು ಮನ ಮುಟ್ಟುವಂತೆ ಮಾತನಾಡಿಸಿದಂತಹ ಕಣ್ಣಿಮನೆ ಗಣಪತಿ ಭಟ್ ಅವರಿಗೆ ಎಲ್ಲ ಯಕ್ಷಕಲಾ ಅಭಿಮಾನಿಗಳ ಪರವಾಗಿ, V4 ಮಾಧ್ಯಮದ ಎಲ್ಲ ಮಿತ್ರರ ಪರವಾಗಿ ಇನ್ನೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಈ ಒಂದು ಅವಿರತವಾದಂತಹ ನಿರಂತರವಾದಂತಹ ಪ್ರೋತ್ಸಾಹಕ್ಕೆ ಯಕ್ಷಕಲಾಭಿಮಾನಿಗಳನ್ನು ಇನ್ನೊಮ್ಮೆ ಸ್ಮರಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ನಮಸ್ಕಾರ. ಮುಂದಿನ ವಾರ ಭೇಟಿಯಾಗೋಣ.